ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಯಾವುದೇ ಒಂದು ಜನಪರ ಹೋರಾಟ ಆಗಲಿ, ಯಾವುದೇ ಒಂದು ಅಹಿತಕರ ಘಟನೆ ನಡೀಲಿ, ಯಾವುದೇ ಒಂದು ತರ ಇಶ್ಯೂ ನಡೀಲಿ, ಏನೇ ನಡೆದ್ರೂ ಕೂಡ ಆ ಒಂದು ಸ್ಥಳದಲ್ಲಿ ಗೌಸ್ ಮುನೀರ್ ಅಂತ ಒಬ್ಬ ವ್ಯಕ್ತಿ ಅಲ್ಲಿರ್ತಾರೆ. ಏನಿದು ಗೌಸ್ ಮುನೀರ್ ಏನಕ್ಕೆ ಅಲ್ಲಿರ್ತಾರೆ, ಈ ಒಂದು ಇಶ್ಯೂಗಳಿಗೂ ಅವರಿಗೂ ಏನು ಸಂಬಂಧ ಇದೆ, ಅವರು ಜನಪರವಾದಂಥ ಹೋರಾಟಗಾರನ ಅಥವಾ ಭವಿಷ್ಯದ ರಾಜಕಾರಣಿನ ಏನು ಅನ್ನೋದನ್ನ ಅವರೊಂದಿಗೆ ನಾವು ತಿಳ್ಕೊಳ್ಳೋಣ. ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಚಿಕ್ಕಮಗಳೂರಿನಲ್ಲಿ ಬಹಳಷ್ಟು ಏನು ಸಮಸ್ಯೆಗಳು ಅಥವಾ ಇಂಥದ್ದು ನೋಡ್ತಾ ಇರ್ತೀವಿ. ಏನೇ ಆದರೂ ಕೂಡ ಆ ಸ್ಥಳದಲ್ಲಿ ನೀವು ಹಾಜರಿರ್ತೀರಾ. ಏನು ಅರ್ಥ ಆಗ್ತಾ ಇಲ್ಲ, ಆ ಸಮಸ್ಯೆಗಳು ನಿಮ್ಮನ್ನೇ ಹುಡ್ಕೊಂಡ್ ಬರುತ್ತೋ ಅಥವಾ ನೀವು ಸಮಸ್ಯೆನ ಹುಡ್ಕೊಂಡು ಹೋಗ್ತೀರಾ ಅನ್ನೋದು ಜನಕ್ಕೆ ಕನ್ಫ್ಯೂಸ್ ಆಗ್ತದೆ. ಇದ್ರ ಬಗ್ಗೆ ನೀವೇನು ಅಭಿಪ್ರಾಯ ಹೇಳ್ತೀರಾ? ಖಂಡಿತವಾಗ್ಲೂ ಕೂಡ ನಾವು ಬೇರೆ ಬೇರೆ ಪ್ರಗತಿಪರ ಸಂಘಟನೆ ಹಿನ್ನೆಲೆಯಿಂದ ಬಂದಿರುವಂಥವರು, ಎಲ್ಲ ಹೋರಾಟಗಳಲ್ಲೂ ಕೂಡ ನಾವು ಭಾಗಿಯಾಗಿದ್ದಂಥವರು ಮತ್ತು ನಮ್ಮ ತಂದೆನೂ ಕೂಡ ನಿರಂತರವಾದಂಥ ಒಂದು ಹೋರಾಟದ ಹಿನ್ನೆಲೆಯಿಂದ ಬಂದಿರುವಂಥವರು. ನಮ್ಮ ಅಜ್ಜ ಕೂಡ ಹೋರಾಟದ ಹಿನ್ನೆಲೆಯಿಂದ ಬಂದಿರುವಂಥವರು. ಹಾಗಾಗಿ ಅವರ ಮಗನಾಗಿ ನನಗೂ ಕೂಡ ಆ ಹೋರಾಟದ ಎಲ್ಲ ಅನುಭವಗಳು ನನಗಿದೆ, ಜನರ ನೋವು ನನಗೆ ಗೊತ್ತಿದೆ ಮತ್ತು ಎಲ್ಲ ಸಮಸ್ಯೆಗಳು ಕೂಡ ನಮ್ಮ ಕೈಲಿ ಯಾವ ರೀತಿಯ ಪರಿಹಾರವನ್ನು ಕೊಡ್ಬೋದು, ಜನರಿಗೆ ಯಾವ ರೀತಿ ಧೈರ್ಯವನ್ನು ತುಂಬೋದು, ಜನರಿಗೆ ಯಾವ ರೀತಿಯ ಸಪೋರ್ಟ್ಗಳನ್ನು ನಾವು ಕೊಡೋದ್ರಿಂದ ಅವರ ಸಮಸ್ಯೆಗಳನ್ನು ಬಗೆಹರಿಸ್ಬೋದು ಅನ್ನೋದು ನಮಗೆ ಗೊತ್ತಿರೋದ್ರಿಂದ ಯಾರಿಗೆ ಏನೇ ಸಮಸ್ಯೆಗಳಾದರೂ ಕೂಡ ಮೊದಲು ನಾವು ಅಲ್ಲಿಗೆ ಹೋಗುವಂಥದ್ದು. ನಾವು ಹೋರಾಟದ ಹಿನ್ನೆಲೆಯಿಂದ ಬಂದಿರೋದ್ರಿಂದ ಆ ನೋವುಗಳು ನಮಗೆ ಬೇಗ ಅರ್ಥ ಆಗುತ್ತೆ. ಬಡವರದಾಗಲಿ, ಶ್ರೀಮಂತರದಾಗಲಿ, ಕೂಲಿ ಕಾರ್ಮಿಕರಾಗಲಿ, ದಲಿತರದಾಗಲಿ, ಪ್ರತಿಯೊಬ್ಬರ ನೋವು ನಮಗೆ ಬೇಗ ಅರ್ಥ ಆಗೋದ್ರಿಂದ ನಾವು ಅಲ್ಲಿಗೆ ಹೋಗ್ತೀವಿ. ಈ ರೀತಿ ಸಮಸ್ಯೆಗಳಿಗೆಲ್ಲ ನೀವು ಸ್ಪಂದನೆ ಮಾಡ್ತಿರಲ್ಲ, ಉದ್ದೇಶ ಏನಾಗಿರ್ಬೋದು? ನೋಡಿ, ನಾಯಕನಾಗೋದು ಸ್ವತಃ ಅವನಿಂದನೇ ಅವನು ಹೇಳ್ಕೊಂಡು ನಾಯಕನಾಗಕ್ಕೆ ಸಾಧ್ಯ ಇಲ್ಲ. ಜನರು ಅವನ ಆಯ್ಕೆ ಮಾಡಬೇಕು, ಆಗ ನಾಯಕನಾಗ್ತಾರೆ. ದುಡ್ಡನ್ನು ಖರ್ಚು ಮಾಡಿ ನಾಯಕನಾಗುವಂಥದ್ದು, ದುಡ್ಡಿರೋ ತನಕ ಅವನ ಹತ್ರ ನಾಯಕತ್ವ ಇರುತ್ತೆ. ಇಲ್ಲ ಯಾವುದೇ ಒಂದು ಅಧಿಕಾರ ಇದ್ದಾಗ ನಾಯಕತ್ವವನ್ನು ತೋರಿಸೋದು, ಅವನ ಕೈಲಿ ಅಧಿಕಾರ ಇರೋ ತನಕ ಸೊ ಅವನ ನಾಯಕತ್ವ ಇರುತ್ತೆ. ಇಲ್ಲ ಒಂದು ರೌಡಿಸಮಲ್ಲಿ ನಾಯಕತ್ವವನ್ನು ತೋರಿಸೋದಾದ್ರೂ ಕೂಡ ಅವ್ರ ರಟ್ಟೆಯಲ್ಲಿ ಎಷ್ಟು ದಿವಸ ಬಲ ಇರುತ್ತೆ ಅಷ್ಟು ತನಕ ನಾಯಕತ್ವ ನಿಲ್ಲುತ್ತೆ. ಆದರೆ ಹೋರಾಟದಿಂದ ಹಿನ್ನೆಲೆಯಿಂದ ಬಂದಿರುವಂಥ ನಾಯಕತ್ವ ಅದು ಗಟ್ಟಿ ಬೇಸಾಗಿರೋದ್ರಿಂದ ಅವನು ಸಾಯೋ ತನಕ ಕೂಡ ನಾಯಕನೇ. ಅಂದರೆ ಆನೆ ಮೇಲೆ ಆನೆ ಅಂತ ಬರಿಬೇಕಾಗಿಲ್ಲ, ನೋಡಿದರೆ ಗೊತ್ತಾಗುತ್ತೆ ಇದು ಆನೆ ಅಂತ. ಅದೇ ರೀತಿ ನಾಯಕನನ್ನು ಅವನೇ ಸ್ವತಃ ನಾನು ನಾಯಕ ಅಂತ ಹೇಳಬೇಕಾಗಿಲ್ಲ. ಸೊ ನೋಡಿದರೆ ಗೊತ್ತಾಗುತ್ತೆ ಈ ನಾಯಕತ್ವದ ಗುಣ ಇವನ ಹತ್ರ ಇದೆ, ಸೊ ಇವನು ನಾಯಕನೇ ಅನ್ನೋದು. ಪ್ರಸಕ್ತ ನೀವೀಗ SDP ಗುರುತಿಸ್ಕೊಂಡಿದ್ದೀರಾ, ಮಾಜಿ ಜಿಲ್ಲಾಧ್ಯಕ್ಷರು ಕೂಡ ಆಗಿದ್ದೀರಿ. ಈ ರೀತಿ ಏನು ಕೋಮು ವೈಷಮ್ಯ ಇರುವಂಥ ವಿಷಯಗಳಿಗೆ ನೀವು ಹೋಗ್ತಾ ಇದ್ದಾಗ ಇದು ಪರಿಣಾಮ ನಿಮ್ಮ ಪಕ್ಷದ ಮೇಲೆ ಬೀಳಲ್ವಾ? ಅಥವಾ ಜನಸಾಮಾನ್ಯರು ಈ ಒಂದು ಪಕ್ಷ ಕೇವಲ ಮುಸಲ್ಮಾನರ ಸಮಸ್ಯೆಗಳಿಗೆ ಮಾತ್ರ ಸ್ಪಂದಿಸುತ್ತೆ ಅಥವಾ ಈ ಕೋಮು ಆಧಾರಿತ ವಿಷಯಗಳಿಗೆ ಮಾತ್ರ ಇವುಗಳು ಎಂಟ್ರಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಪಕ್ಷದ ಮೇಲೆ ಇದೇನು ಬಾಧಿಸೋದಿಲ್ವಾ? ನಮ್ಮ ಪಕ್ಷ ಸ್ಲೋಗನ್ನೇ ಹಸಿವು ಮುಕ್ತ ಸ್ವಾತಂತ್ರ್ಯ, ಭಯ ಮುಕ್ತ ಸ್ವಾತಂತ್ರ್ಯ ಅಂತ ಹೇಳಿ. ನೋಡಿ, ಇಲ್ಲಿ ಮುಸ್ಲಿಂ ಸಮುದಾಯವನ್ನು ಭಯಪಡಿಸಿ ಓಟನ್ನು ಪಡ್ಕೊಳ್ತಾ ಇದ್ರು. ಕೆಲವರು ಬೇರೆ ಪಕ್ಷದ BJPಯ ಭಯವನ್ನು ಹುಟ್ಟಿಸಿ ಇವರು ಓಟನ್ನು ಪಡ್ಕೊಳ್ತಾ ಇದ್ರು. ನಿಜವಾಗ್ಲೂ ಕೂಡ ಇವರು ಭಯದಲ್ಲಿರುವಂಥ ಸಂದರ್ಭಗಳಲ್ಲಿ ಆಚೆ ತಳ್ತಾ ಇದ್ರು. ಈ ದೇಶದಲ್ಲಿ ಸಾಕಷ್ಟು ರಾಜಕೀಯ ಪಕ್ಷಗಳು ಕೂಡ ಇದೆ. ತಕ್ಷಣ ನಮಗೆ ಅಧಿಕಾರ ಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡಿರೋದಲ್ಲ. ಇಲ್ಲಿರ್ತಕ್ಕಂಥ ಎಲ್ಲ ಜಾತ್ಯತೀತ ಪಕ್ಷಗಳು ಅಂತ ಏನು ಹೇಳಿಕೊಳ್ತಾವಿದೆ ಇವತ್ತು, ಆ ಎಲ್ಲ ಪಕ್ಷಗಳ ಜೊತೆಗೆ ನಮ್ಮ ರಾಷ್ಟ್ರೀಯ ನಾಯಕರುಗಳು, ಹಿರಿಯ ಹೋರಾಟಗಾರರೆಲ್ಲ ಭೇಟಿ ಮಾಡಿ ಈ ಸಮುದಾಯದ ಸಮಸ್ಯೆಗಳನ್ನು ಅವ್ರ ಮುಂದೆ ಇಟ್ಟಿದ್ದಾರೆ. ಏನು ಸಾಚಾರ್ ಕಮಿಟಿ ರಿಪೋರ್ಟ್ಗಳಾಗಿರ್ಬೋದು, ಅಮಿತಾಬ್ ಕುಂಡ ವರದಿ ಆಗಿರ್ಬೋದು, ಬೇರೆ ಬೇರೆ ಆಯೋಗದ ವರದಿಗಳು ತಗೊಂಡೋಗಿ ದಲಿತರಿಗಿಂತ ರಾಜಕೀಯವಾಗಿ, ಆರ್ಥಿಕವಾಗಿ ಇವರು ಹಿಂದುಳಿದವರಿದ್ದಾರೆ ಅಂಥೇಳಿ ಸರ್ಕಾರ ಸರ್ವೆ ಮಾಡಿರುವಂಥ ದಾಖಲೆಗಳು ಹೇಳುವಂಥ ರಿಪೋರ್ಟ್ಗಳನ್ನು ಎಲ್ಲ ರಾಜಕೀಯ ಪಕ್ಷಗಳ ಮುಂದೆ ಇಟ್ಟಿದ್ದಾರೆ. ಆದರೆ ಯಾರೂ ಕೂಡ ಸ್ಪಂದಿಸಲಿಲ್ಲ. ಬಗೆಹರಿಸ್ತೀವಿ ಅಂತಾರೆ. ಕೆಲವು ಸಂದರ್ಭಗಳಲ್ಲಿ ನಮ್ಮ ಎಲ್ಲ ಬೆಂಬಲವನ್ನು ಪಡ್ಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ. ಕೊನೆಯ ಚುನಾವಣೆಯಲ್ಲಿ ತಾವು ನೋಡ್ಬೋದು, 224 ಕ್ಷೇತ್ರಗಳಲ್ಲಿ ನಾವು ಹಾಕಿರುವಂಥದ್ದು ಕೇವಲ 8-9 ಕಡೆ.
ಬಾಕಿ ಕ್ಷೇತ್ರಗಳಲ್ಲಿ ಇರುವಂಥ ನಮ್ಮ ಓಟುಗಳು ಎಲ್ಲಿ ಹೋದು? ನಾವೇನು ಬಿ ಜೆ ಪಿ ಪಕ್ಷಕ್ಕೆ ಹಾಕಿದ್ದೀವ? ನಮ್ಮ ಉದ್ದೇಶನೇ ಕೋಮುವಾದಿ ಶಕ್ತಿಗಳನ್ನು ಈ ದೇಶದಿಂದ ಆಚೆ ತಳ್ಳಬೇಕು, ಈ ಜಾತಿವಾದಿಗಳನ್ನು ಆಚೆ ತಳ್ಳಬೇಕು, ಈ ಸಂವಿಧಾನ ಸರ್ವರಿಗೂ ಬಾಳು, ಸರ್ವರಿಗೂ ಸಮಪಾಲು, ಜಾತ್ಯತೀತ ಸಿದ್ಧಾಂತದಡಿ ಈ ದೇಶ ನಡಿಬೇಕು ಅನ್ನೋ ಉದ್ದೇಶಗಳಿದೆಯಲ್ಲ, ಈ ಉದ್ದೇಶವನ್ನು ಇಟ್ಕೊಂಡಿರುವಂಥವರು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ನಂತರ ಎಲ್ಲ ಪಕ್ಷಗಳ ಮುಂದೆ ನಮ್ಮ ಬೇಡಿಕೆಯನ್ನು ಇಟ್ಟಾಗ ಅವರು ಸ್ಪಂದಿಸಲಿಲ್ಲ ಅನ್ನೋದ್ರಿಂದ ಮನವರಿಕೆಯಾಗಿ ಖಂಡಿತವಾಗ್ಲೂ ಕೂಡ ಇವರು ಸ್ಪಂದಿಸಲ್ಲ ಅನ್ನೋದು ಮನವರಿಕೆ ಆದಮೇಲೆ ಈ ಪಕ್ಷವನ್ನು ಹೋರಾಟದ ಹಿನ್ನೆಲೆಯಿಂದ ಬಂದಂಥವರು ಹುಟ್ಟಾಕಿರುವಂಥ ಪಕ್ಷ ಆಗಿರುತ್ತೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಜನರ ಸಮಸ್ಯೆಗ ಇದ್ದಾಗ ನಾವು ಅಲ್ಲಿ ಹೋಗೋದ್ರಿಂದ ನಮಗೆ ಲಾಸ್ ಆಗುತ್ತೋ ನಷ್ಟ ಆಗುತ್ತೋ ನಮಗೆ ಗೊತ್ತಿಲ್ಲ. ಖಂಡಿತವಾಗ್ಲೂ ಕೂಡ ಅವರು ಭಯದಲ್ಲಿದ್ದರೆ ಅವ್ರನ್ನ ಭಯಮುಕ್ತರನ್ನಾಗಿ ಮಾಡುವಂಥದ್ದೇ ನಮ್ಮ ಮೊದಲ ಆದ್ಯ ಕರ್ತವ್ಯ. ಚುನಾವಣಾ ರಾಜಕಾರಣ ಆಮೇಲೆ. ಕೋಮುವಾದಿ ಪಕ್ಷಗಳನ್ನ ದೂರ ಇಡಬೇಕು ಅನ್ನೋ ಉದ್ದೇಶದಿಂದ ರಾಜಕೀಯ ಪಕ್ಷ ಪ್ರಾರಂಭವಾಗಿದೆ. ಒಂದು ವೇಳೆ ಮುಂದಿನ ದಿನಗಳಲ್ಲಿ ಅಧಿಕಾರ ಸಿಕ್ಕಿದಾಗ ಬಿಜೆಪಿಯೊಂದಿಗೆ ಒಪ್ಪಂದಗಳು ಅಥವಾ ಏನು ಮೈತ್ರಿ ಏರ್ಪಡುವಂಥ ಸಂದರ್ಭ ಬಂದಾಗ ಏನು ಹೇಳ್ತೀರಾ? ಅವಾಗ ಏನು ಮಾಡ್ತೀರಾ? ನೋಡಿ, ಇವತ್ತು ಬಿ ಜೆ ಪಿ ಪಕ್ಷದಲ್ಲಿ ಇರುವಂಥ ಸಾಕಷ್ಟು ನಾಯಕರುಗಳು 1300ಕ್ಕೂ ಹೆಚ್ಚು MLA MP ಗಳು ಇವತ್ತು ಬಿ ಜೆ ಪಿ ಪಕ್ಷಕ್ಕೆ ಹೋಗಿ ಅಲ್ಲಿ ಚುನಾಯಿತ ಪ್ರತಿನಿಧಿಗಳಾಗಿ ಕೇಂದ್ರ ಸರ್ಕಾರ ಇರುವಂಥದ್ದು. ಅದೇ ರೀತಿ ರಾಜ್ಯದಲ್ಲೂ ಕೂಡ ಇದೇ ರೀತಿಯ ಎಲ್ಲ ಪಕ್ಷಗಳು ಕೂಡ ಸ್ಥಾನ ಪಲ್ಲಟವನ್ನು ಚುನಾವಣೆ ಸಂದರ್ಭದಲ್ಲಿ ಮಾಡಿದೆ. ಇಲ್ಲಿರುವಂಥ ಅಭ್ಯರ್ಥಿ ಮಾರನೇ ದಿವಸ ಇಲ್ಲಿ ಟಿಕೆಟ್ ಸಿಗದಿದ್ರೆ ಈ ಪಕ್ಷಕ್ಕೆ ತತ್ವ ಸಿದ್ಧಾಂತಕ್ಕೆ ಬದ್ಧವಾಗಿ ನಾನು ಈ ಪಕ್ಷಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಪಕ್ಷದ ತತ್ವ ಸಿದ್ಧಾಂತ ಅರ್ಧ ಗಂಟೆಯಲ್ಲಿ ಓದುವಂಥದ್ದ? ಟಿಕೆಟ್ ನಿನಗೆ ಕೊಡಲ್ಲ ಅಂತ ಹೇಳಿದ ತಕ್ಷಣ ಇನ್ನೊಂದು ಪಕ್ಷದ ಬೈಲವನ್ನು ಇವ್ರು ಓದ್ತಾರ? ಅವರು ತತ್ವ ಸಿದ್ಧಾಂತವನ್ನು ಓದ್ತಾರ? ತತ್ವ ಸಿದ್ಧಾಂತ ಅಲ್ಲ, ಅಧಿಕಾರದ ಲಾಲಸೆ ಮತ್ತು ಆಸೆ, ಅಧಿಕಾರಕ್ಕೋಸ್ಕರ ತನ್ನ ಸಿದ್ಧಾಂತವನ್ನು ಅಡ ಇಡುವಂಥವ್ರು ಇವರುಗಳು. ಹಾಗಾಗಿ ಇವರಿಗೆ BJP, JDS, ಕಾಂಗ್ರೆಸ್ ಅನ್ನೋದಿಲ್ಲ. ಇವರು ಎಲ್ಲ ಪಕ್ಷದಲ್ಲೂ ಕೂಡ ಇರ್ತಾರೆ. ಪಕ್ಷದ ಲೋಗೋ ಮತ್ತು ಸಿಂಬಲ್ ಮಾತ್ರ ಚೇಂಜ್ ಆಗಿರೋದು, ಐಡಿಯಾಲಜಿ ಇವರೆಲ್ಲದಕ್ಕೂ ಒಂದೇ ಆಗಿರೋದು. ಆದರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಫ್ಯಾಸಿಸ್ಟರ ವಿರುದ್ಧ ಹುಟ್ಕೊಂಡಿರೋದ್ರಿಂದ ಖಂಡಿತವಾಗ್ಲೂ ಕೂಡ ನಾವು ರಾಜಕೀಯ ನಿವೃತ್ತಿಯನ್ನು ಪಡ್ಕೊಳ್ತೀವಿ. ಆದರೆ ಫ್ಯಾಸಿಸ್ಟರೊಂದಿಗೆ ಮೈತ್ರಿಯನ್ನು ಮಾಡಿಕೊಳ್ಳುವಂಥ ಅನಿವಾರ್ಯತೆ ನಮಗೆ ಬರಲ್ಲ ಅಂತ ಅಂದ್ಕೊಂಡಿದ್ದೀವಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾವುದೇ ಇಶ್ಯೂಗಳಾದರೂ ಕೂಡ ಗೋಸ್ ಮುನೀರ್ ಕೇವಲ ಒಂದೇ ಹೆಸರು ಕಾಣಿಸುತ್ತೆ. ಯಾಕೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ SDP ನಾಯಕರ ಕೊರತೆ ಇದೆಯಾ, ಕಾರ್ಯಕರ್ತರ ಕೊರತೆ ಇದೆಯಾ? ಕೇವಲ ಗೋಸ್ ಮುನೀರ್ ಮಾತ್ರ ಯಾಕೆ ಕಾಣಿಸ್ಕೊಳ್ತಾರೆ? ನೋಡಿ, ಪಕ್ಷ ಸದೃಢವಾಗಿದೆ, ಒಂದು ಪ್ರಾಮಾಣಿಕವಾದಂಥ ಕಾರ್ಯಕರ್ತರಿದ್ದಾರೆ ಈ ಪಕ್ಷದೊಳಗಡೆ, ನಾಯಕರುಗಳು ಕೂಡ ಇದ್ದಾರೆ. ಆದರೆ ಒಂದಷ್ಟು ಮಾಧ್ಯಮ ನಮ್ಮನ್ನು ಗುರುತಿಸಿರೋದ್ರಿಂದ, ನಾನು ಬೇರೆ ಬೇರೆ ಸಂಘಟನೆಗಳಲ್ಲಿ ಹೋರಾಟದ ಹಿನ್ನೆಲೆ ಇರೋದ್ರಿಂದ ಒಂದಷ್ಟು ಮಾಧ್ಯಮಗಳು ನನ್ನ ಹೇಳಿಕೆಗಳನ್ನೇ ತಗೊಳ್ತಾ ಇದ್ದಾರೆ ಮತ್ತು ಸಾಕಷ್ಟು ಕಾರ್ಯಕ್ರಮಕ್ಕೆ ನನ್ನ ಇನ್ವೈಟ್ ಮಾಡ್ತಾರೆ. ಹಾಗಾಗಿ SDP ನಾನು ಒಬ್ಬನೇ ನಾಯಕ ಅಂತಲ್ಲ, ಸಾಕಷ್ಟು ನಾಯಕರು ಫಸ್ಟ್ ಲೈನ್ ಇದ್ದಾರೆ, ಸೆಕೆಂಡ್ ಲೈನ್ ಇದೆ, ಥರ್ಡ್ ಲೈನ್ ಇದ್ದಾರೆ. ನಮ್ಮಲ್ಲಿರ್ತಕ್ಕಂಥ ಒಬ್ಬ ಕಾರ್ಯಕರ್ತನು ಕೂಡ ನಾಯಕನೇ ಆಗಿರೋದ್ರಿಂದ ನಾಯಕತ್ವದ ಕೊರತೆ ನಮ್ಮ ಪಕ್ಷದಲ್ಲಿ ಇಲ್ಲ. ಆದರೆ ಮಾತನಾಡುವಂಥ ನಾಯಕತ್ವ ಯಾರು ಮಾತಾಡ್ತಾರೆ ಅವ್ರು ಕಾಣ್ತಾರೆ. ಈಗ BJP ಬಹಳ ದೊಡ್ಡ ಪಕ್ಷ ಅಂತ ಹೇಳ್ತಾರೆ, 4-5 ಜನ ಮಾತ್ರ ಕಾಣ್ತಾರೆ. ಆದರೆ ಒಳ್ಳೆ ಮಾತಾಡೋರು ಒಬ್ಬರು ಕೂಡ ಅಲ್ಲಿ ಸಿಗಲ್ಲ ಅಂತ ನನ್ನ ಅನಿಸಿಕೆ. ಅದೇ ರೀತಿ ಬೇರೆ ಬೇರೆ ಪಕ್ಷಗಳಲ್ಲೂ ಕೂಡ ನೀವು ಕಾಣ್ಬೋದು. 224 ಕ್ಷೇತ್ರದಲ್ಲಿ MLAಗಳಿದ್ದಾರೆ, 224 ಜನ ಕೂಡ ಮಾತಾಡ್ತಿದ್ದಾರಾ? ಇಲ್ಲ, ಸಿಕ್ಕಿರವೇ ಕೆಲವು ಜನರು. ಅದೇ ರೀತಿ SDP ಯಲ್ಲೂ ಕೂಡ ಈಗ ನಾನು ಮಾತಾಡ್ತಾ ಇದ್ದೀನಿ. ಸೊ ನಾಳೆ ನಾನು ಇಲ್ಲ ಅಂದ್ರೂ ಕೂಡ ನನ್ನ ಪ್ಲೇಸು ನನ್ಗಿಂತ ಅಗ್ರೆಸಿವ್ ಆಗಿ ಇನ್ನೊಬ್ಬ ನಾಯಕ ಹುಟ್ಕೊಳ್ತಾರೆ. ಮಾತನಾಡುವಂಥ ನಾಯಕತ್ವ ಚಿಕ್ಕಮಗಳೂರಲ್ಲಿ ಇದೆ, ರಾಜ್ಯದಲ್ಲಿದೆ, ರಾಷ್ಟ್ರ ಮಟ್ಟದಲ್ಲೂ ಇದೆ. ಕಳಸಭೆ ಚುನಾವಣೆಯಲ್ಲಿ ನೀವು ಹಲವು ಕ್ಷೇತ್ರಗಳಲ್ಲಿ ನೀವು ಸ್ಪರ್ಧೆ ಮಾಡಿ ಒಂದು ಸ್ಥಾನ ನೀವು ಗೆದ್ಕೊಂಡಿದ್ರಿ. ಅದೇ ರೀತಿ ಆಲ್ದೂರು ಗ್ರಾಮ ಪಂಚಾಯತ್ಲೂ ಕೂಡ ಒಂದು ಏನೋ SDP ಒಬ್ಬ ಬೆಂಬಲಿತ ಅಭ್ಯರ್ಥಿ ಕೂಡ ಗೆದ್ಕೊಂಡಿದ್ದಾರೆ. ಮುಂಬರುವ ನಗರಸಭೆಯಲ್ಲಿ ಏನಿದೆ ನಿಮ್ಮ ಪ್ಲಾನಿಂಗ್? ನಮ್ಮ ಪ್ಲಾನಿಂಗು ಸೊ ನಾವು ಇಲ್ಲಿ ತೀರ್ಮಾನ ಮಾಡುವಂಥದ್ದಲ್ಲ. ಸೊ ರಾಜ್ಯ ಮಟ್ಟದಲ್ಲೇ ಯಾವ ರೀತಿಯ ಗ್ರೌಂಡ್ ಲೆವೆಲ್ ರಿಪೋರ್ಟ್ಗಳು ಕಾರ್ಯಕರ್ತರ ಸ್ಪಂದನೆಗೆ ಮತ್ತು ಕಾರ್ಯಕರ್ತರ ಅಭಿಪ್ರಾಯದಂತೆ ಸೊ ಕೆಳಮಟ್ಟದಲ್ಲಿ ಆಯ್ಕೆಯಾಗುವಂಥ ನಾಯಕನಿಗೆ ಸೊ ಮೇಲ್ಮಟ್ಟದವರು ಸೂಚನೆಯನ್ನು ಕೊಡುತ್ತಾರೆ.
ಅಂದ್ರೆ ಬೇರೆ ಪಕ್ಷದಲ್ಲಿ ಮೇಲ್ಮಟ್ಟದಲ್ಲಿ ಸೂಚನೆಯನ್ನ ಕೊಟ್ಟಂತವ್ರಿಗೆ ಕೆಳಮಟ್ಟದ ಕಾರ್ಯಕರ್ತರು ವೋಟನ್ನು ಹಾಕಬೇಕಾಗುತ್ತೆ. ಸೊ ನಮ್ಮಲ್ಲಿ ವಿಭಿನ್ನ ಇದೆ. ತಳಮಟ್ಟದ ಕಾರ್ಯಕರ್ತರು ಯಾರನ್ನ ಸೂಚಿಸ್ತಾರೆ ಮೇಲ್ಮಟ್ಟದಲ್ಲಿ ಅವರಿಗೆ ಅವಕಾಶವನ್ನ ಕೊಡುತ್ತಾರೆ. ಸೊ ಆ ಅವಕಾಶವನ್ನ ಕೊಡ್ಬೋದು ಅಂತ ಅನಿಸುತ್ತೆ.